ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಜಿಕೆ ಪರಿಣಿತಿ. ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯ ಕರ್ತೃ ಯಾರು? ಜವಾಹರ್ಲಾಲ್ ನೆಹರು. ರಷ್ಯಾದಲ್ಲಿ ಕ್ರಿಮಿಯಾ ಯುದ್ಧ ಸಂಭವಿಸಿದ ವರ್ಷ ಯಾವುದು? 1854. ಸಿಖ್ ಮತದ ಸ್ಥಾಪಕ ಯಾರು? ಗುರು ನಾನಕ್. ಸಿಖ್ಖರ 10ನೇ ಹಾಗೂ ಕೊನೆಯ ಗುರು ಯಾರು? ಗುರು ಗೋವಿಂದ ಸಿಂಗ್. ಶ್ರೀಮತಿ ಅನಿ ಬೆಸೆಂಟ್ ಸ್ಥಾಪಿಸಿದ ಸಾಮಾಜಿಕ ಸಂಸ್ಥೆ ಥಿಯೋಸಾಫಿಕಲ್ ಸೊಸೈಟಿ. ಕಗ್ಗತ್ತಲೆಯ ಖಂಡ ಯಾವುದು? ಆಫ್ರಿಕಾ. ಅಲೆಕ್ಸಾಂಡರ್ನ ಗುರು ಯಾರು? ಅರಿಸ್ಟಾಟಲ್. ವಾಸ್ಕೋ ಡಿ ಗಾಮ ಭಾರತದ ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆ ತಲುಪಿದ್ದು 1498ರಲ್ಲಿ. ದಿ ಸ್ಪಿರಿಟ್ ಆಫ್ ದಿ ಲಾಸ್ ಎಂಬ ಗ್ರಂಥದ ಕರ್ತೃ ಯಾರು? ಮಾಂಟೆಸ್ಕೊ. ರಗಳೆಗಳ ಕವಿ ಎಂದು ಪ್ರಸಿದ್ಧನಾದ ಕವಿ ಹರಿಹರ. ಬೋಸ್ಟನ್ ಟೀ ಪಾರ್ಟಿ ದಂಗೆ ಯಾವ ವರ್ಷದಲ್ಲಿ ನಡೆಯಿತು? 1773ರಲ್ಲಿ. ಆಸ್ಟ್ರೇಲಿಯಾದಲ್ಲಿರುವ ದಿ ಗ್ರೇಟ್ ಬ್ಯಾರಿಯರ್ ರೀಫ್ ಹವಳದ ದಂಡೆಯಾಗಿದೆ. ಯಾರ ಆಳ್ವಿಕೆಯಲ್ಲಿ ಫ್ರಾನ್ಸಿನಲ್ಲಿ ಕ್ರಾಂತಿ ಆರಂಭವಾಯಿತು? 16ನೇ ಲೂಯಿ. ಇಟಲಿಯ ಏಕೀಕರಣದ ಶಿಲ್ಪಿ ಯಾರು? ಕಾವೂರ್. ಯಂಗ್ ಇಟಲಿಯ ಸ್ಥಾಪಕ ಯಾರು? ಮ್ಯಾಜಿನಿ. ನೆಪೋಲಿಯನ್ ಯಾವ ದ್ವೀಪದಲ್ಲಿ ಮರಣ ಹೊಂದಿದ? ಸೇಂಟ್ ಹೆಲಿನಾ ದ್ವೀಪ. ಏಕೀಕರಣಗೊಂಡ ಇಟಲಿಯ ರಾಜಧಾನಿ ಯಾವುದು? ರೋಮ್. ರುದ್ರಭಟ್ಟ ಕವಿ ಪ್ರಖ್ಯಾತ ಗ್ರಂಥ ಯಾವುದು? ಜಗನ್ನಾಥ ವಿಜಯ. ಹೊಯ್ಸಳ ರಾಜ್ಯದ ಕೊನೆಯ ದೊರೆ ಯಾರು? ವಿರೂಪಾಕ್ಷ ಬಲ್ಲಾಳ. ರಾಷ್ಟ್ರಕೂಟ ಸಾಮ್ರಾಜ್ಯದ ಮೂಲ ಪುರುಷ ಯಾರು? ಧ್ರುವ. ಪ್ರಥಮ ಬೌದ್ಧ ಸಮ್ಮೇಳನ ನಡೆದದ್ದು ಎಲ್ಲಿ? ಸಾರನಾಥ. ಮಹಾವೀರನು ನಿಧನನಾದದ್ದು ಸಲ್ಲೇಖನ ವ್ರತದಿಂದ. ಪ್ರಥಮ ಜೈನ ಸಮ್ಮೇಳನ ನಡೆದದ್ದು ಪಾಟಲಿಪುತ್ರದಲ್ಲಿ. ಕರ್ನಾಟಕದ ಕೇಸರಿ ಎಂಬ ಬಿರುದು ಯಾರಿಗಿತ್ತು? ಗಂಗಾಧರ್ ರಾವ್ ದೇಶಪಾಂಡೆ. ಕರ್ನಾಟಕದ ಗಾಂಧಿ ಎಂದು ಹೆಸರಾದವರು ಯಾರು? ಹರ್ಡೇಕರ್ ಮಂಜಪ್ಪ. ತಾಳಿಕೋಟೆ ಯುದ್ಧ ನಡೆದದ್ದು 1565ರಲ್ಲಿ. ಮೈಸೂರು ಒಡೆಯರ ಲಾಂಛನ ಗಂಡ ಭೈರುಂಡ. ಗದಾ ಯುದ್ಧ ಯಾರ ಕೃತಿಯಾಗಿದೆ? ರನ್ನ. ಹರ್ಷನ ಆಸ್ಥಾನಕ್ಕೆ ಭೇಟಿ ಕೊಟ್ಟ ಚೀನಿ ಪ್ರವಾಸಿಗ ಯಾರು? ಫಾಯಿಯಾನ್.
ವಲ್ಲಭಭಾಯಿ ಪಟೇಲರಿಗೆ ಸರ್ದಾರ್ ಎಂಬ ಬಿರುದು ನೀಡಿದವರು? ಗಾಂಧೀಜಿ. ಡಾರ್ಜಿಲಿಂಗ್ ಇರುವ ರಾಜ್ಯ? ಪಶ್ಚಿಮ ಬಂಗಾಳ. ಮಸ್ಸೂರಿ ಮತ್ತು ನೈನಿತಾಲ್ ಇರುವ ರಾಜ್ಯ? ಉತ್ತರಾಖಂಡ್. ಸಿಂಪ್ಲಿ ಪಾಲವ್ಯಾಘ್ರ ಯೋಜನೆ ಇರುವ ರಾಜ್ಯ? ಒರಿಸ್ಸಾ. ರೋಹಿ ನ್ಯಾಷನಲ್ ಪಾರ್ಕ್ ಯಾವ ರಾಜ್ಯದಲ್ಲಿದೆ? ಹಿಮಾಚಲ ಪ್ರದೇಶ. ಯಾವ ರಾಜ್ಯ ಅತಿ ಹೆಚ್ಚು ಕ್ರಿಶ್ಚಿಯನ್ನರನ್ನು ಹೊಂದಿದೆ? ನಾಗಾಲ್ಯಾಂಡ್. ಮೌಂಟ್ ಅಬು ಗಿರಿಧಾಮ ಇರುವ ರಾಜ್ಯ? ರಾಜಸ್ಥಾನ್. ಮಾಳವ ಪ್ರಸ್ಥಭೂಮಿ ಹೆಚ್ಚು ಆವರಿಸಿರುವ ರಾಜ್ಯ? ಮಧ್ಯಪ್ರದೇಶ. ಪೂರ್ವಘಟ್ಟಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು? ಆರ್ಮಕೊಂಡ. ಚಿಲ್ಕಾ ಸರೋವರ ಯಾವ ರಾಜ್ಯದಲ್ಲಿದೆ? ಒರಿಸ್ಸಾ. ಯಾವ ಸರೋವರವನ್ನು ಶ್ರೀಹರಿಕೋಟಾ ದ್ವೀಪ ಎಂದು ಕರೆಯಲಾಗಿದೆ? ಪುಲಿಕೇಟ್. ಜೋಗ ಜಲಪಾತ ಇರುವ ಜಿಲ್ಲೆ ಯಾವುದು? ಶಿವಮೊಗ್ಗ. ಅತ್ಯಂತ ದಕ್ಷಿಣದ ಭಾಗ ಯಾವುದು? ಇಂದಿರಾ ಪಾಯಿಂಟ್. ಭಾರತದ ಏಕೈಕ ಸಜೀವ ಜ್ವಾಲಾಮುಖಿ ಯಾವುದು? ಬ್ಯಾರನ್. ಭಾರತವು ತನ್ನ 75% ಮಳೆಯನ್ನು ಯಾವ ಕಾಲದಲ್ಲಿ ಪಡೆಯುತ್ತದೆ? ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ. ದಕ್ಷಿಣ ಭಾರತದ ಚಿರಪುಂಜಿ ಎಂದು ಯಾವುದನ್ನು ಕರೆಯಲಾಗಿದೆ? ಆಗುಂಬೆ. 20ನೇ ಶತಮಾನದ ಆಶ್ಚರ್ಯದ ಲೋಹ ಯಾವುದು? ಬಾಕ್ಸೈಟ್. ಕರ್ನಾಟಕದ ಯಾವ ಜಿಲ್ಲೆ ಮ್ಯಾಂಗನೀಸ್ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ? ಬಳ್ಳಾರಿ. ಗಾಂಧೀಜಿಯವರ ತತ್ವಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಕಾಣಬಹುದು? ರಾಜ್ಯ ನಿರ್ದೇಶಕ ತತ್ವಗಳು. ಅಕ್ರಮ ಬಂಧನದ ವಿರುದ್ಧ ಹೊರಡಿಸುವ ರಿಟ್? ಹೇಬಿಯಸ್ ಕಾರ್ಪಸ್. ರಾಷ್ಟ್ರಪತಿ ಮತ್ತು ಮಂತ್ರಿಮಂಡಲದ ನಡುವಿನ ಸಂಪರ್ಕ ಸೇತುವೆ? ಪ್ರಧಾನಮಂತ್ರಿ. ರಾಜ್ಯದಲ್ಲಿ ಯಾರ ಒಪ್ಪಿಗೆ ನಂತರ ಒಂದು ಶಾಸನವು ಜಾರಿಗೆ ಬರಲು ಸಾಧ್ಯ? ರಾಜ್ಯಪಾಲರು. ದೇಶದ ಮೊದಲ ಉಪಪ್ರಧಾನಮಂತ್ರಿ? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸಂವಿಧಾನದ 17ನೇ ವಿಧಿಯು ಯಾವುದಕ್ಕೆ ಸಂಬಂಧಿಸಿದೆ? ಅಸ್ಪೃಶ್ಯತೆ ನಿರ್ಮೂಲನೆಗೆ. ಸಂವಿಧಾನದ ಯಾವ ಭಾಗವು ನಾಗರಿಕತ್ವದ ಬಗ್ಗೆ ವಿವರಿಸುತ್ತದೆ? ಭಾಗ 2. ಪ್ರಸ್ತುತ ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? 11. ರಾಷ್ಟ್ರಪತಿಯವರಿಗೆ ನಿಗದಿಪಡಿಸಿದ ಕನಿಷ್ಠ ವಯಸ್ಸು ಎಷ್ಟು? 35 ವರ್ಷಗಳು. ಉಪರಾಷ್ಟ್ರಪತಿ ಅಧಿಕಾರದ ಅವಧಿ ಎಷ್ಟು? 5 ವರ್ಷಗಳು.
ಮರಣದಂಡನೆಯನ್ನು ರದ್ದುಗೊಳಿಸುವ ಅಧಿಕಾರವನ್ನು ಹೊಂದಿದವರು ಯಾರು? ರಾಷ್ಟ್ರಪತಿಗಳು. ಭಾರತದ ಮಹಾ ಲೆಕ್ಕ ತಪಾಸಕರ ಅಧಿಕಾರದ ಅವಧಿ 6 ವರ್ಷಗಳು. ಮೂಲಭೂತ ಹಕ್ಕುಗಳು ಸಂವಿಧಾನದ ಯಾವ ಭಾಗದಲ್ಲಿದೆ? 3ನೇ ಭಾಗದಲ್ಲಿ. ಭಾರತದ ರಾಷ್ಟ್ರಾಧ್ಯಕ್ಷರ ಅಧಿಕಾರದ ಅವಧಿ 5 ವರ್ಷಗಳು. ಯುರೇನಿಯಂ ಅತಿ ಹೆಚ್ಚಾಗಿ ಉತ್ಪಾದಿಸುವ ರಾಷ್ಟ್ರ ಕೆನಡಾ. ಭಾರತದ ಮೊದಲ ಅಣುವಿದ್ಯುತ್ ಕೇಂದ್ರ ಯಾವ ಸ್ಥಳದಲ್ಲಿ ಸ್ಥಾಪನೆಗೊಂಡಿತು? ತಾರಾಪುರ. ಭಾರತದ ಮೊದಲ ಅಣುವಿದ್ಯುತ್ ಕೇಂದ್ರ ಯಾವಾಗ ಸ್ಥಾಪನೆಗೊಂಡಿತು? 1969ರಲ್ಲಿ. ಭಾರತದಲ್ಲಿ ಅತಿ ಹೆಚ್ಚು ಕಾಗದ ಉತ್ಪಾದಿಸುವ ರಾಜ್ಯ ಯಾವುದು? ಮಹಾರಾಷ್ಟ್ರ. ಕೈಗಾ ಅಣುಸ್ಥಾವರ ಯಾವ ಜಿಲ್ಲೆಯಲ್ಲಿದೆ? ಉತ್ತರ ಕನ್ನಡ. ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಯಾವುದು? ಕರ್ನಾಟಕ. ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಎಲ್ಲಿದೆ? ದೆಹಲಿ. ಕಾಂಡ್ಲಾ ಬಂದರು ಯಾವ ರಾಜ್ಯದಲ್ಲಿದೆ? ಗುಜರಾತ್. ಭಾರತದ ಆಧುನಿಕ ಹಡಗು ನಿರ್ಮಾಣವು ಯಾವ ಸ್ಥಳದಿಂದ ಪ್ರಾರಂಭಗೊಂಡಿತು? ವಿಶಾಖಪಟ್ಟಣ. ಪ್ರಪಂಚದ ಅತಿ ಎತ್ತರದ ವಾಹನ ಸಂಚಾರ ರಸ್ತೆ ಮಾರ್ಗ ಯಾವುದು? ಮನಾಲಿ ಲೇ. ಭಾರತದ ಮೊದಲ ರೈಲು ಸಂಚಾರ ಯಾವ ನಗರಗಳಲ್ಲಿ ಸಂಚರಿಸಿತು? ಮುಂಬೈ ಟು ಠಾಣೆ. ಕಕ್ರಪಾರ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿದೆ? ಗುಜರಾತ್. ಸುವರ್ಣರೇಖಾ ಜಲವಿದ್ಯುತ್ ಯೋಜನೆ ಬಿಹಾರ್. ಯಾವ ರಾಜ್ಯದಲ್ಲಿ ಮೊದಲು ಪೆಟ್ರೋಲಿಯಂ ಉತ್ಪಾದನೆಗೊಂಡಿತು? ಅಸ್ಸಾಂ. ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ? ಮೇಘಾಲಯ. ಮಧುಮಲೈ ಇರುವ ರಾಜ್ಯ? ತಮಿಳುನಾಡು. ದಕ್ಷಿಣ ಭಾರತದಲ್ಲಿ ಪೂರ್ವ ತೀರದಲ್ಲಿರುವ ಅತಿದೊಡ್ಡ ಬಂದರು? ಚೆನ್ನೈ. ಶಿವನ ಸಮುದ್ರ ವಿದ್ಯುದಾಗಾರಕ್ಕೆ ಯಾರ ಹೆಸರನ್ನು ಇಡಲಾಗಿದೆ? ಶೇಷಾದ್ರಿ ಅಯ್ಯರ್. ಕರ್ನಾಟಕದ ಹೆಬ್ಬಾಗಿಲು ಎಂದು ಕರೆಯುವ ಬಂದರು? ಮಂಗಳೂರು. ಆಲಮಟ್ಟಿ ಅಣೆಕಟ್ಟು ಯೋಜನೆ ಇರುವ ಜಿಲ್ಲೆ? ಬಿಜಾಪುರ. ಅಣಶಿ ರಾಷ್ಟ್ರೀಯ ಉದ್ಯಾನವಿರುವ ಜಿಲ್ಲೆ? ಉತ್ತರ ಕನ್ನಡ. ಆಗುಂಬೆಯ ನಂತರ ಅತಿ ಹೆಚ್ಚು ಮಳೆ ಪಡೆಯುವ ಸ್ಥಳ ಯಾವುದು? ಭಾಗಮಂಡಲ. ತೋಡ ಬುಡಕಟ್ಟು ಕಂಡುಬರುವುದು ಯಾವ ರಾಜ್ಯದಲ್ಲಿ? ತಮಿಳುನಾಡು. ಕಾರ್ಡಮಮ್ ಬೆಟ್ಟಗಳ ಮತ್ತೊಂದು ಹೆಸರು? ಏಲಗಿರಿ ಬೆಟ್ಟಗಳು. ಉದಕಮಂಡಲವಿರುವ ಸ್ಥಳ? ನೀಲಗಿರಿ. ಕಿಂಬರ್ಲಿ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿರುವುದು? ವಜ್ರದ ಗಣಿಗಾರಿಕೆ. ನಿರಂತರವಾಗಿ ವಿಪುಲವಾಗಿ ದೊರೆಯುವ ಶಕ್ತಿಯ ಮೂಲ? ಸೌರಶಕ್ತಿ.
ರೈಲು ಪ್ರಯಾಣಿಕ ಗಾಡಿಯನ್ನು ತಯಾರಿಸುವ ಸ್ಥಳ ಪೆರಂಬೂರು. ಭಾರತದಲ್ಲಿ ಕಾಫಿಯನ್ನು ಹೆಚ್ಚಾಗಿ ಬೆಳೆಯುವ ರಾಜ್ಯ ಕರ್ನಾಟಕ. ಓಝೋನ್ ವಲಯವಿರುವ ಸ್ಥಳ ವಾಯುಗೋಳ. ಹೆಮಟೈಟ್ ಮತ್ತು ಮ್ಯಾಗ್ನೆಟೈಟ್ಗಳು ಯಾವ ಲೋಹದ ಪ್ರಮುಖ ಅದಿರುಗಳಾಗಿವೆ? ಕಬ್ಬಿಣ. ಅತ್ಯಂತ ಪ್ರಾಚೀನವಾದ ಲೋಹ ತಾಮ್ರ. ಭಾರತದ ಪ್ರಮಾಣಿತ ವೇಳೆಯನ್ನು ನಿರ್ಧರಿಸುವ ರೇಖಾಂಶ ಅಲಹಾಬಾದ್ ಸಮೀಪದ 82.5 ಡಿಗ್ರಿ ರೇಖಾಂಶ. ಉಬ್ಬರವಿಳಿತ ತಿಳಿಯಲು ಉಪಯೋಗಿಸುವ ಮಾಪಕ ಭರತ ಮಾಪಕ. ಸಾಗರದಲ್ಲಿ ಎರಡು ಜಲರಾಶಿಗಳನ್ನು ಸೇರಿಸುವ ನೀರಿನ ಕಿರಿದಾದ ಭಾಗ ಜಲಸಂಧಿ. ಭಾರತದಲ್ಲಿ ಕೋಕೋವನ್ನು ಎಲ್ಲಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ? ಕೇರಳ. ಭಾರತದಿಂದ ಕಬ್ಬಿಣವನ್ನು ಅತ್ಯಂತ ಹೆಚ್ಚಾಗಿ ಆಮದು ಮಾಡಿಕೊಳ್ಳುವ ದೇಶ ಯಾವುದು? ಜಪಾನ್. ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿರುವವರು ಯಾರು? ಪ್ರಧಾನಮಂತ್ರಿ. ಉದ್ಯೋಗಾವಕಾಶಗಳ ದೃಷ್ಟಿಯಿಂದ ಅತ್ಯಂತ ದೊಡ್ಡ ಉದ್ಯಮ ಯಾವುದು? ಹತ್ತಿ ಬಟ್ಟೆ ಉದ್ಯಮ. ಭಾರತದಲ್ಲಿ ರಾಷ್ಟ್ರೀಯ ಆದಾಯದ ಅಂದಾಜುಗಳ ಅವಧಿ ಹಣಕಾಸಿನ ವರ್ಷ ಏಪ್ರಿಲ್ನಿಂದ ಮಾರ್ಚ್. ರಾಜ ಚಲ್ಲಯ್ಯ ಸಮಿತಿ ಯಾವುದಕ್ಕೆ ಸಂಬಂಧಿಸಿದೆ? ತೆರಿಗೆಗಳು. ಏಷ್ಯನ್ ಡ್ರಾಮಾ ಗ್ರಂಥದ ಕರ್ತೃ ಯಾರು? ಗುನ್ನಾರ ಮಿರ್ಡ. ಕನಿಷ್ಠ ಕೂಲಿ ಕಾಯ್ದೆ ಜಾರಿಗೊಂಡ ವರ್ಷ ಯಾವುದು? 1978. ಯಾವ ತೆರಿಗೆಯಲ್ಲಿ ರಾಜ್ಯಕ್ಕೆ ಅತಿ ಹೆಚ್ಚು ಆದಾಯ ಬರುವುದು? ಅಬಕಾರಿ ತೆರಿಗೆ. RBI ರಾಷ್ಟ್ರೀಕರಣಗೊಂಡ ವರ್ಷ 1949ರಲ್ಲಿ. ನಮ್ಮ ದೇಶದ ಅತಿ ಉದ್ದದ ಮೆಟ್ರೋ ರೈಲು ಮಾರ್ಗವನ್ನು ಈ ನಗರ ಹೊಂದಿದೆ. ದೆಹಲಿ. ಮೊಟ್ಟೆ ಇಡುವ ಸಸ್ತನಿಗಳು ಎಕಿಡ್ನಾ ಮತ್ತು ಪ್ಲಾಟಿಪಸ್. ಗೋಬರ್ ಗ್ಯಾಸ್ನಲ್ಲಿ ಯಾವ ರಾಸಾಯನಿಕ ವಸ್ತು ಇದೆ? ಮೀಥೇನ್. ಪೆನ್ಸಿಲಿನ್ ಇದು ಜೀವ ನಿರೋಧಕವಾಗಿದೆ. ನ್ಯೂಕ್ಲಿಯಸ್ ಅನ್ನು ಕಂಡುಹಿಡಿದ ವಿಜ್ಞಾನಿ ರಾಬರ್ಟ್ ಬ್ರೌನ್. ಕೆಂಪು ರಕ್ತ ಕಣಗಳ ಜೀವಿತದ ಅವಧಿ ಎಷ್ಟು? 120 ದಿನಗಳು. ಹಸಿರು ಬಣ್ಣಕ್ಕೆ ಕಾರಣವಾಗುವ ವರ್ಣರೇಣು ಕ್ರೋಮಿಯಂ. ಮಿಲಿಟರಿ ಕ್ಷೇತ್ರದಲ್ಲಿ ಬಳಸುವ ವಿಷಾನಿಲ ಕಾರ್ಬನ್ ಮೊನಾಕ್ಸೈಡ್. ಮೆಗ್ನೀಷಿಯಂನ ಖನಿಜ ಯಾವುದು? ಮ್ಯಾಗ್ನಾಸೈಟ್. ಶಕ್ತಿ ಉತ್ಪಾದಕ ಕೇಂದ್ರ ಎಂದು ಕರೆಯಲ್ಪಡುವ ಕಣದಂಗ ಯಾವುದು? ಮೈಟೊಕಾಂಡ್ರಿಯಾ. ಪೊಲೀಸರು ಜನರನ್ನು ಚದುರಿಸಲು ಬಳಸುವ ಅನಿಲ ಯಾವುದು? ಟಿಯರ್ ಗ್ಯಾಸ್. ನೀರು ಒಂದು ರಾಸಾಯನಿಕ ವಸ್ತು ಎಂದು ತೋರಿಸಿಕೊಟ್ಟ ವಿಜ್ಞಾನಿ ಯಾರು? ಕ್ಯಾವೆಂಡಿಶ್.
ವಿಡಿಯೋಗಳು ಉಪಯುಕ್ತ ಎನಿಸಿದಲ್ಲಿ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ. ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.